Dear students, welcome back. This is Chaitra C, Assistant Professor in Political Science. So, I'm presenting before you the realist approach to international relations. ಸೊ ಕಳೆದ ಸಂಚಿಕೆಯಲ್ಲಿ ನಾವು ಆದರ್ಶವಾದದ ದೃಷ್ಟಿಕೋನವನ್ನು ನೋಡಿದ್ವಿ. ಸೊ ಈ ಸೆಷನ್ನಲ್ಲಿ ಆ್ಯಸ್ ಯೂಶ್ವಲ್ ನಾನು ನಿಮಗೆ 2 PPT ಸೆಷನ್ಸ್ ಮತ್ತು 2 ಸ್ಟಡಿ ಮೆಟೀರಿಯಲ್ ಸೆಟ್ಟನ್ನು ನಾನು ನಿಮಗೆ ಆಲ್ರೆಡಿ ಕೊಟ್ಟಿದ್ದೀನಿ. ಈಗ ಆ 2 ಸೆಷನ್ಸ್ದು ಮರ್ಜ್ಡ್ ವಿಡಿಯೋ ನಾನು ನಿಮಗೆ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಓಕೆ, ಸೊ ಐಡಿಯಲಿಸಮ್ ಏನು ಓದಿದ್ರಲ್ವ, ಆದರ್ಶವಾದ ದೃಷ್ಟಿಕೋನ ಅನ್ನೋದು ಏನು ಓದಿದ್ರಿ, ಅದರ ವಿರುದ್ಧವಾದಂತಹ ಒಂದು ದೃಷ್ಟಿಕೋನನೇ ನೈಜವಾದ ದೃಷ್ಟಿಕೋನ, ಅಥವಾ ಅದನ್ನು ಸಿನಾನಿಮಸ್ ಆಗಿ ವಾಸ್ತವವಾದ ಅಂತ ಕೂಡ ಕರೀತಾರೆ. ಓಕೆ, ನೈಜವಾದ ವಾಸ್ತವವಾದ ಎರಡೂ ಸಹ ರಿಯಲಿಸ್ಟ್ ಅಪ್ರೋಚ್ಗೆ ಕನ್ನಡದಲ್ಲಿರುವಂತಹ ಬಳಕೆ. ಸೊ ಈಗ ಇಲ್ಲಿ ರಿಯಲಿಸ್ಟ್ ಅಪ್ರೋಚ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಹೇಳಿದ್ರೆ ಅಲ್ಲಿ ಏನು ಹೇಳ್ತಾರೆ, ಆದರ್ಶವಾದಿಗಳು ಮೌಲ್ಯಗಳು, ನೈತಿಕತೆ ಅಂತ ಮಾತಾಡ್ತಾರೆ. ಇಲ್ಲೇನು ಮಾತಾಡ್ತಾರೆ, ಶಕ್ತಿ, ಓಕೆ, ಅಧಿಕಾರ, ಪವರ್ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಪ್ರತಿಯೊಂದು ಸಹ ಅಧಿಕಾರ, ಶಕ್ತಿ ಅನ್ನೋದ್ರ ಹಿಂದೆ ಮುಂದೆನೇ ಸುತ್ತುತ್ತೆ. ಅಂತಾರಾಷ್ಟ್ರೀಯ ಸಂಬಂಧಗಳೇ ಅನ್ನೋದು ನೈಜವಾದಿಗಳ ಒಂದು ನಿಲುವು. ಸೊ ನೀವು ಪ್ರಾಮಿನೆಂಟ್ ರಿಯಲಿಸ್ಟ್ ಥಿಂಕರ್ಸ್ ಅಥವಾ ಪ್ರಮುಖವಾದಂತಹ ನೈಜವಾದಿ ಚಿಂತಕರು ಯಾರು ಅಂತ ನೋಡೋದಾದರೆ ಥುಸಿಡೈಡ್ಸ್. ಓಕೆ, ಥುಸಿಡೈಡ್ಸ್ ಅನ್ನೋದು ಪ್ರಾಚೀನ ಗ್ರೀಸ್ನಲ್ಲಿ ಇದ್ದಂತಹ ಒಬ್ಬ ಚಿಂತಕರ ಹೆಸರು. ನಿಮಗೆ ಪ್ರಾಚೀನ ಗ್ರೀಸ್ನ ನಗರ ರಾಜ್ಯಗಳು ಅಥೆನ್ಸ್ ಮತ್ತು ಸ್ಪಾರ್ಟಾ ಬಗ್ಗೆ ಎಲ್ಲ ಗೊತ್ತಿರುತ್ತಲ್ವ. ಸೊ ಅಥೆನ್ಸ್ ಮತ್ತು ಸ್ಪಾರ್ಟಾ ಮಧ್ಯೆ ನಡೆದಂತಹ ಯುದ್ಧದಲ್ಲಿ ಅಥೆನ್ಸ್ ಶಾಂತಿಪ್ರಿಯ ದೇಶ, ಸ್ಪಾರ್ಟಾ ಯುದ್ಧಪ್ರಿಯ ದೇಶ. ಓಕೆ, ಸೊ ಆ ದೇಶಗಳ ಮಧ್ಯೆ ನಡೆದಂತಹ ಯುದ್ಧದ ಒಂದು ಅಕೌಂಟನ್ನು ಅವರು ಪೆಲೋಪೊನೇಷಿಯನ್ ವಾರ್ ಅನ್ನುವಂಥ ಒಂದು ಕೃತಿಯಲ್ಲಿ ಕೊಟ್ಟಿದ್ದಾರೆ. ಸೊ ಅಲ್ಲಿ ಅವರು ಸ್ಪಾರ್ಟಾ ಎಷ್ಟು ನೈಜವಾದವನ್ನು ಅನುಸರಿಸಿ ಅದು ಯುದ್ಧಗಳನ್ನು ಮಾಡ್ತಾ ಇತ್ತು ಅನ್ನೋದನ್ನು ತೋರಿಸ್ತಾ ಹೋಗಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಸೈಂಟ್ ಆಗಸ್ಟಿನ್ ಕೂಡ ನೈಜವಾದವನ್ನು ಪ್ರತಿಪಾದಿಸಿದಂತಹ ಪ್ರಮುಖ ಚಿಂತಕರು. ಅವರ ಥಿಯರಿ ಆಫ್ ಸೋರ್ಡ್ಸ್ ಅದನ್ನೆಲ್ಲ ನೀವು ಮುಂದೆ ಅದು PG ಲೆವೆಲಲ್ಲಿ ನೀವು ಸೈಂಟ್ ಆಗಸ್ಟಿನ್ ಅವರ ಥಿಯರಿಯನ್ನು ಓದ್ತೀವಿ. ಅದಾದಮೇಲೆ ನೆಕ್ಸ್ಟ್ ಮೆಕ್ಕೆವೆಲ್ಲಿ ನೀವು ಇದರಲ್ಲಿ ಹಿಂದೆ ಓದಿದ್ದೀರ ದ ಪ್ರಿನ್ಸ್ ಕೃತಿನಲ್ಲಿ. ಸೊ ಪ್ರಿನ್ಸ್ ಕೃತಿನಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯುವರಾಜನಿಗೆ, ಆಯಿತಾ, ಪ್ರಿನ್ಸ್ ಅಂದರೆ ಯುವರಾಜನಿಗೆ ರಿಪಬ್ಲಿಕ್ಸ್ ಅಥವಾ ಈ ಗಣರಾಜ್ಯಗಳನ್ನ ಹೇಗೆ ಏಕೀಕೃತವಾಗಿ ಇಟ್ಕೋಬೇಕು, ಹೇಗೆ ಯುದ್ಧಗಳಲ್ಲಿ ತೊಡಗಬೇಕು, ಹೇಗೆ ಜನರ ಜೊತೆ ಅವನು ಯಾವ ರೀತಿ ವ್ಯವಹಾರ ನಡೆಸಬೇಕು ಅನ್ನೋದನ್ನು ನೈಜವಾದ ಒಂದು ಪರಿಕಲ್ಪನೆಯನ್ನು ಅವರು ಪ್ರಿನ್ಸ್ ಕೃತಿನಲ್ಲಿ ನೀಡಿದ್ದಾರೆ. ಥಾಮಸ್ ಹಾಬ್ಸ್ ನಿಮಗೆಲ್ಲ ಗೊತ್ತಿದೆ, ಅವರ ಕೃತಿ ಲೆವಿಯಾಥನ್. ನೀವು ಇದನ್ನು ಓದ್ತಿರಲ್ಲ, ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ. ಓಕೆ, ಸೊ ಅದರಲ್ಲಿ ಅವರು ಮನುಷ್ಯ ಕ್ರೂರಿಯಾಗಿರ್ತಾನೆ, ಮನುಷ್ಯ ಸ್ವಾರ್ಥಿಯಾಗಿರ್ತಾನೆ ಅಂತೆಲ್ಲ ಓದಿದ್ದೀವಿ. ಸೊ ಆ ರೀತಿ ಅವರು ಪ್ರತಿಪಾದಿಸಿದಂತಹ ರಿಯಲಿಸಮನ್ನು ಪ್ರತಿಪಾದಿಸಿದಂತಹ ಚಿಂತಕ. ಆ್ಯಂಡ್ ಇಲ್ಲಿ ನೋಡಿ ಇನ್ನೊಂದು ಹೆಸರು, ಇದು ಇವಾಗ ನಿಮಗೆ ಹೊಸ ಹೆಸರು ಇರಬಹುದು, ಹನ್ಸ್ ಮಾರ್ಗೆಂಟೊ. ಓಕೆ, ಹನ್ಸ್ ಮಾರ್ಗೆಂಟೊರವರನ್ನು ಅಂತಾರಾಷ್ಟ್ರೀಯ ಸಂಬಂಧಗಳ ಪಿತಾಮಹ ಅಂತ ಕರೀತಾರೆ. ಅವರ ಪ್ರಮುಖ ಕೃತಿ ಪಾಲಿಟಿಕ್ಸ್ ಅಮಂಗ್ ನೇಷನ್ಸ್. ಸೊ ಪಾಲಿಟಿಕ್ಸ್ ಅಮಂಗ್ ನೇಷನ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ರಿನೋನ್ ಕೃತಿ. ಓಕೆ, ಸೊ ಇಲ್ಲಿ ಇವಾಗ ಅವರು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ನಡೆಯುವಂತಹ ಶಕ್ತಿ ಪೈಪೋಟಿ ಏನಿರುತ್ತೆ ಅದರ ಬಗ್ಗೆ ಅಲ್ಲಿ ಆ ಬುಕ್ನಲ್ಲಿ ಸವಿಸ್ತಾರವಾಗಿ ವಿವರಿಸಿದ್ದಾರೆ. ಓಕೆ, ಸೊ ರಿಯಲಿಸಮ್ ಅಂತ ಬಂದಾಗ, ನೈಜವಾದ ಅಂತ ಬಂದಾಗ ಇವರು ನಮಗೆ ಪ್ರಮುಖ ಚಿಂತಕರಾಗಿದ್ದಾರೆ. ನಾನು ಇಲ್ಲಿ ಇನ್ನೊಂದು ಸೇರಿಸಬೇಕಿತ್ತು, ಬಟ್ ಸ್ಟಡಿ ಮೆಟೀರಿಯಲಲ್ಲಿ ಸೇರಿಸಿದ್ದೀನಿ. ಪ್ರಮುಖವಾದ ಹೆಸರು ಭಾರತೀಯ ಕೌಟಿಲ್ಯ ಅಥವಾ ಚಾಣಕ್ಯ ಅಥವಾ ವಿಷ್ಣುಗುಪ್ತ. ಓಕೆ, ಸೊ ಕೌಟಿಲ್ಯರವರ ಅರ್ಥಶಾಸ್ತ್ರ ಇಸ್ ಸಮ್ವಾಟ್ ಸಿಮಿಲರ್ ಟು ಮೆಕ್ಕೆವೆಲಿ ಅವರ ದ ಪ್ರಿನ್ಸ್ ಅಂತ ಹೇಳ್ತೀವಿ. ಅರ್ಥಶಾಸ್ತ್ರದಲ್ಲಿ ಏನಿರುತ್ತೆ ಅಂದರೆ, ರಾಜನಿಗೆ ಅವರು ಸೋಷಿಯಲ್, ಎಕನಾಮಿಕ್, ಪೊಲಿಟಿಕಲ್, ಸ್ಟ್ರಾಟಜಿಕ್, ಮಿಲಿಟರಿ ಮತ್ತು ಇದು ಇಂಟೆಲಿಜೆನ್ಸಿಯಾ ಅಂದರೆ ಈ ಗೂಢಚರ್ಯ ವ್ಯವಸ್ಥೆ, ಈ ಎಲ್ಲದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ. ಅಲ್ಲಿ ಪ್ರಿನ್ಸಲ್ಲಿ ಯುವರಾಜನಿಗೆ ಮೆಕ್ಕೆವೆಲಿ ಅವ್ರು ಹೇಳ್ಕೊಟ್ಟ ಹಾಗೆ ಇಲ್ಲಿ ಪರ್ಟಿಕ್ಯುಲರ್ಲಿ ಚಂದ್ರಗುಪ್ತ ಮೌರ್ಯರವರಿಗೆ ಕೌಟಿಲ್ಯ ಅವರ ಮಂತ್ರಿಯಾಗಿ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಆಯಿತಾ, ಅವರು ಕೂಡ ನೈಜವಾದ ಚಿಂತಕರಾಗಿದ್ದರು. ಸೊ ಇಲ್ಲಿಗ ನೆಕ್ಸ್ಟ್ ಸ್ಲೈಡಲ್ಲಿ ಸ್ಟೇಟೆಡ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇನ್ ರಿಯಲಿಸಮ್. ಓಕೆ, ನೈಜವಾದಕ್ಕೆ ಸಂಬಂಧಿಸಿದಂಥ ಪ್ರಮುಖ ಪರಿಕಲ್ಪನೆಗಳು. ಸೊ ಈ ನೈಜವಾದ ಈ 4 ಅಂಶಗಳ ಸುತ್ತಮುತ್ತಲೂ ಸುತ್ತುತ್ತೆ. ಮೊದಲನೇದು ರಾಷ್ಟ್ರಗಳು ಅಥವಾ ನೇಷನ್ ಸ್ಟೇಟ್ಸ್. ಆಯಿತಾ, ಸೊ ನೇಷನ್ ಸ್ಟೇಟ್ಸ್ ಅಂತ ಬಂದಾಗ ನಾನು ಹಿಂದೆ ಹೇಳಿದ್ದೀನಿ ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಬಗ್ಗೆ, ನಾಗರಿಕ ಸಮಾಜದ ಬಗ್ಗೆನೂ ಹೇಳಿದ್ದೀನಿ, ಸಂಘಟನೆಗಳ ಬಗ್ಗೆನೂ ನಾವು ತಿಳ್ಕೊಂಡಿದ್ದೀವಿ, ಅಂತಾರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಸಂಘಟನೆಗಳು. ಆದರೆ ನೈಜವಾದಿಗಳೇನು ಹೇಳ್ತಾರೆ ಗೊತ್ತಾ, ಆದರ್ಶವಾದಿಗಳು ಹೇಳೋದು
ನಾಗರಿಕ ಸಮಾಜ ಇಂಪಾರ್ಟೆಂಟ್, ಆರ್ಗನೈಸೇಷನ್ಸ್ ಇಂಪಾರ್ಟೆಂಟ್, ರಾಜ್ಯೇತರ ಸಂಘಟನೆ ಅದರ ಪ್ರಾಮುಖ್ಯತೆ ಬೆಳೀತಾ ಇದೆ, ಅದು ಇಂಪಾರ್ಟೆಂಟ್ ಅಂತ. ಆದರೆ ನೈಜವಾದಿಗಳೇನು ಹೇಳ್ತಾರೆ ಗೊತ್ತಾ, ಅದು ಯಾವುದು ಇಂಪಾರ್ಟೆಂಟ್ ಅಲ್ಲ. ರಾಷ್ಟ್ರಗಳು ಪರಮಾಧಿಕಾರವನ್ನು ಹೊಂದಿರುವಂತಹ ಸರ್ಕಾರ ಇರುವಂತಹ ಒಂದು ದೇಶ, ಒಂದು ರಾಷ್ಟ್ರ ಏನಿದೆ ಅದು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಬೇರೆ ಎಲ್ಲವೂ ಸಹ ರಾಷ್ಟ್ರದ ಆ್ಯಂಬಿಟಲ್ಲಿ ಇರುವಂತಹ ಸಂಸ್ಥೆಗಳಷ್ಟೇ. ಓಕೆ, ದೇ ಆರ್ ನಾಟ್ ಆ್ಯಸ್ ಪವರ್ಫುಲ್ ಆ್ಯಸ್ ನೇಷನ್ ಸ್ಟೇಟ್ಸ್. ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿರೋದು ನ್ಯಾಷನಲ್ ಇಂಟ್ರೆಸ್ಟ್ ಅಥವಾ ರಾಷ್ಟ್ರೀಯ ಹಿತಾಸಕ್ತಿ. ಈಗ ರಾಷ್ಟ್ರೀಯ ಹಿತಾಸಕ್ತಿ ಅಂತ ಬಂದಾಗ ಪ್ರತಿಯೊಂದು ರಾಷ್ಟ್ರ ತನ್ನ ಹಿತಾಸಕ್ತಿನ ಸಾಧಿಸಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಸ್ಥಾನಮಾನವನ್ನು ಉಳಿಸ್ಕೋಬೇಕು, ವೃದ್ಧಿಸ್ಕೋಬೇಕು, ತನ್ನ ರಾಷ್ಟ್ರೀಯ ಹಿತಾಸಕ್ತಿನ ಯಾವುದೇ ಕಾರಣದಲ್ಲೂ ಅದು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಅನ್ನೋದನ್ನು ನೈಜವಾದಿಗಳು ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಅದೇ ಹಿಂದೆನೂ ನಾವು ಡಿಸ್ಕಸ್ ಮಾಡಿದ್ದೀವಿ. ರಾಷ್ಟ್ರೀಯ ಹಿತಾಸಕ್ತಿ ಅಂತ ಬಂದಾಗ ದೇಶದ ಏಕತೆ, ಸಮಗ್ರತೆ ನಾವು ಬಿಟ್ಕೊಡೋದಿಲ್ಲ. ಓಕೆ, ಸೊ LOCನಲ್ಲಿ ಪಾಕಿಸ್ತಾನದವ್ರು ಕೆಣಕ್ತಾ ಬಂದಾಗ ಓಕೆ ತಗೊಳ್ಳಿ, ಇಷ್ಟೇ ತಾನೇ, ಇಷ್ಟು ಸ್ಕ್ವೇರ್ ಕಿಲೋಮೀಟ್ರ್ ತಾನೇ ಬೇಕು, ತಗೊಳ್ಳಿ ಅಂತ ಯಾರಾದರೂ ಬಿಡೋದಿಲ್ಲ. ನಮ್ಮ ದೇಶದ ಏಕತೆ, ನಮ್ಮ ದೇಶದ ಸಮಗ್ರತೆ ನಮಗೆ ಇಂಪಾರ್ಟೆಂಟ್. ಸಾವರ್ನಿಟಿ, ನಮ್ಮ ದೇಶದ ಬಗ್ಗೆ ನಮ್ಮ ದೇಶದ ಪರಮಾಧಿಕಾರಕ್ಕೆ ಧಕ್ಕೆ ಆಗುವಂತಹ ಯಾವ ನಿರ್ಧಾರಗಳನ್ನು ಸರ್ಕಾರ ತಗೊಳ್ಳೋದಿಲ್ಲ. ಓಕೆ, ಆಂತರಿಕವಾಗಾದರೂ ಆಗಬಹುದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಾದರೂ ಆಗಬಹುದು. ಫಾರ್ ಎಕ್ಸಾಂಪಲ್, ಭಾರತ ನಿಶಸ್ತ್ರೀಕರಣವನ್ನು ಸಪೋರ್ಟ್ ಮಾಡುತ್ತೆ ನಿಜ, ಆದರೆ ಅಟ್ ದ ಸೇಮ್ ಟೈಮ್ ನಾವು CTBT, NPT ಅಂತಹ ಒಪ್ಪಂದಗಳಿಗೆ ಸಹಿಯನ್ನು ಮಾಡಿಲ್ಲ. ಯಾಕೆ ಅಂದರೆ ಆ ಒಪ್ಪಂದಗಳು P5 ಕಂಟ್ರೀಸ್ ಏನಿದೆಯಲ್ಲ, ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ ಏನಿದೆಯಲ್ಲ, ವಿಶ್ವಸಂಸ್ಥೆಯ ಪರ್ಮನೆಂಟ್ ಸದಸ್ಯ ದೇಶಗಳು, ಅವರಿಗೆ ಪರವಾಗಿದೆ. ಆ್ಯಂಡ್ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಶಸ್ತ್ರಾಸ್ತ್ರಗಳನ್ನು, ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳ ಟೆಸ್ಟ್ ಆಗಿರಬಹುದು, ಅಥವಾ ಅದರ ಬಳಕೆ ಅಥವಾ ಅದನ್ನು ಏನಂತಾರೆ ಪೂರೈಕೆ ಮೇಲೆ ಟ್ರಾನ್ಸಾಕ್ಷನ್ಸ್ ಬೇಸಿಕಲಿ ಅದನ್ನು ಪ್ರಮೋಟ್ ಮಾಡಬಾರ್ದು ಅನ್ನೋದು ಉದ್ದೇಶ ಇದೆ. ಸೊ ಇಟ್ ಇಸ್ ನಾಟ್ ಕಾಂಪ್ರಿಹೆನ್ಸಿವ್, ಇಟ್ ಇಸ್ ನಾಟ್ ವೆರಿಫೈಯಬಲ್ ಅನ್ನೋ ಪ್ರಮುಖ ಕಾರಣಕ್ಕೆ ಭಾರತ ಅದನ್ನು ಸೈನ್ ಮಾಡಿಲ್ಲ. ಸೊ ಇಲ್ಲೇನು ಇವಾಗ ಬೇರೆ ಒಪ್ಪಂದಗಳಿಗೆ, ನಿಶಸ್ತ್ರೀಕರಣಕ್ಕೆ ಸಂಬಂಧಿಸಿದ ಸಮ್ಮೇಳನಗಳಲ್ಲಿ ಭಾರತ ಹೋಗುತ್ತೆ. ರಾಜೀವ್ ಗಾಂಧಿಯವರು ತಮ್ಮದೇ ಆದಂಥ ನಿಶಸ್ತ್ರೀಕರಣಕ್ಕೆ ಸಂಬಂಧಿಸಿದ ಒಂದು ಫೇಸ್ ಬೈ ಫೇಸ್ ಅದನ್ನ ಎಲಿಮಿನೇಟ್ ಮಾಡುವಂತಹ ಒಂದು ಪ್ಲ್ಯಾನನ್ನು ಕೂಡ ಕೊಟ್ಟಿದ್ದರು 1988 ಎಲ್ಲ ಇದೆ. ಭಾರತ ನಿಶಸ್ತ್ರೀಕರಣ ಸಪೋರ್ಟ್ ಮಾಡುತ್ತೆ. ಓಕೆ, ಅದು ನಮ್ಮ ಪರಮಾಧಿಕಾರ, ನಾವು ಸಪೋರ್ಟ್ ಮಾಡ್ತೀವಿ, ನಮಗಿರುವಂತಹ ಆಯ್ಕೆ ಅದು. ಆದರೆ ಒಪ್ಪಂದಕ್ಕೆ ನಾವು ಸಹಿ ಮಾಡಲ್ಲ, ಅದು ಕೂಡ ನಮ್ಮ ಪರಮಾಧಿಕಾರವನ್ನು ನಾವು ಚಲಾಯಿಸೋ ಒಂದು ರೀತಿ. ಆ್ಯಂಡ್ ದೆನ್ ಪ್ರೊಟೆಕ್ಷನ್ ಆಫ್ ಐಡೆಂಟಿಟಿ. ಭಾರತದ ಡಯಾಸ್ಪೋರಾ ಅಥವಾ ನಮ್ಮ ಅನಿವಾಸಿ ಭಾರತೀಯರು, ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್, NRIಗಳು ಯಾರೆಲ್ಲ ಇದ್ದಾರಲ್ವ, ಬೇರೆ ಬೇರೆ ಕಡೆ ಇದ್ದಾರೆ. ಆ್ಯಂಡ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕಲ್ಚರ್ ಏನಿದೆ, ಇವತ್ತು ನಮ್ಮ ಅಸ್ಮಿತೆ ಏನಿದೆ, ಅದನ್ನು ಎತ್ತಿ ಹಿಡಿಬೇಕು. ಅದೇ ರೀತಿ ಎಲ್ಲ ರಾಷ್ಟ್ರಗಳಿಗೂ ತಮ್ಮ ತಮ್ಮ ಹಿತಾಸಕ್ತಿ ಇರುತ್ತೆ. ಓಕೆ, ಆ್ಯಂಡ್ ದೆನ್ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್. ನಮ್ಮ ರಾಷ್ಟ್ರ ಸಾಮಾಜಿಕವಾಗಿ, ಆರ್ಥಿಕವಾಗಿ ಅಭಿವೃದ್ಧಿಗೊಳ್ಬೇಕು, ಆ್ಯಂಡ್ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಿಫ್ಲೆಕ್ಟ್ ಆಗಬೇಕು. ನಮ್ಮ ರಾಷ್ಟ್ರಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆ ಸಿಗಬೇಕು, ಗೌರವ ಸಿಗಬೇಕು, ನಮ್ಮ ರಾಷ್ಟ್ರಕ್ಕೆ ಅಂತಾರಾಷ್ಟ್ರೀಯ ಸ್ಥಾನಮಾನ ಸಿಗಬೇಕು. ಈಗ ನಾವು ಬಹುಧ್ರುವೀಕೃತ ವ್ಯವಸ್ಥೆ ಅಂತೀವಿ. ಬಹುಧ್ರುವೀಕೃತ ವ್ಯವಸ್ಥೆಯಲ್ಲಿ ಭಾರತಕ್ಕೆ ತನ್ನದೇ ಆದಂಥ ಸ್ಥಾನಮಾನ ಇದೆ. ಆ್ಯಂಡ್ ದೆನ್ ಥರ್ಡ್ ಪಾಯಿಂಟ್ ಇಸ್ ನ್ಯಾಷನಲ್ ಪವರ್, ರಾಷ್ಟ್ರೀಯ ಶಕ್ತಿ. ನಮ್ಮ ರಾಷ್ಟ್ರೀಯ ಶಕ್ತಿ ಅಂತ ಬಂದಾಗ ಎರಡು ರೀತಿ ಇರುತ್ತೆ. ಒಂದು ಹಾರ್ಡ್ ಪವರ್ ಅಂತೀವಿ, ಒಂದು ಸಾಫ್ಟ್ ಪವರ್ ಅಂತೀವಿ. ಹಾರ್ಡ್ ಪವರ್ ಅಂತ ಬಂದಾಗ ಟ್ಯಾಂಜಿಬಲ್, ನಾವು ಅದನ್ನ ನೋಡಬಹುದು, ಗ್ರಹಿಸ್ಬೋದು. ಯಾವುದು? ಪಾಪ್ಯುಲೇಷನ್, ಆಯಿತಾ, ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್. ಪಾಪ್ಯುಲೇಷನ್ ಜಾಸ್ತಿ ಇದ್ದರೆ ಅದು ಹ್ಯೂಮನ್ ರಿಸೋರ್ಸ್ ಆಗಿರುತ್ತೆ. ಆಮೇಲೆ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್, ನಿಮ್ಮ ಇದು ಏನಂತಾರೆ, ನಿಮ್ಮ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಎಲ್ಲ ಚೆನ್ನಾಗಿದ್ದರೆ, ಸಂಪನ್ಮೂಲಗಳು ಹೇರಳವಾಗಿ ಸಿಕ್ಕರೆ ನೀವು ಅದನ್ನು ಎಕ್ಸ್ಪೋರ್ಟ್ ಮಾಡಿ ನಿಮ್ಮ ಫಾರೆಕ್ಸ್ ರಿಸರ್ವ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ಮಿಲಿಟ್ರಿ ಫೋರ್ಸಸ್ ಫಾರ್ ಎಕ್ಸಾಂಪಲ್, ಅವೆಲ್ಲ ನಿಮ್ಮ ಶಸ್ತ್ರಾಸ್ತ್ರಗಳಿರ್ಬೋದು, ಆ್ಯಮ್ಯುನೇಷನ್ಸ್ ಇರ್ಬೋದು, ಮಿಲಿಟ್ರಿ ಪಡೆ ಇರಬಹುದು, ಆರ್ಮಿ, ಏರ್ಫೋರ್ಸ್, ನೇವಿ ಇರಬಹುದು. ಅವುಗಳ ಸಂಖ್ಯೆ ಮತ್ತು ಅವರ ಕ್ವಾಲಿಟಿ, ಅವರ ಟ್ರೈನಿಂಗ್ ಇತ್ಯಾದಿ ಸ್ಟ್ರಾಂಗ್ ಆಗಿದ್ದಷ್ಟು ನೀವು ಪವರ್ಫುಲ್ ಆಗ್ತಾ ಹೋಗ್ತೀರಾ. ಆ್ಯಂಡ್ ದೆನ್ ನ್ಯಾಷನಲ್ ಮೊರಾಲ್, ನ್ಯಾಷನಲ್ ಸಾಫ್ಟ್ ಪವರ್, ಅದರಲ್ಲೇ ಹಾರ್ಡ್ ಪವರಲ್ಲೇ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಸಾಫ್ಟಿಗೆ ಬರ್ತೀನಿ ಒಂದು ನಿಮಿಷ. ಹಾರ್ಡ್ ಪವರಲ್ಲೇ ಇನ್ನೊಂದು ಇಂಪಾರ್ಟೆಂಟ್ ಎಕ್ಸಾಂಪಲ್ ಅಂತ ಬಂದಾಗ ಇಟ್ ಈಸ್ ಎಕನಾಮಿಕ್ ಸ್ಟೇಚರ್. ಓಕೆ, ನಮ್ಮ ಆರ್ಥಿಕ ವ್ಯವಸ್ಥೆ ಹೇಗಿದೆ. ಈಗ ಭಾರತ ಫಾರ್ ಎಕ್ಸಾಂಪಲ್ ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಪಾಲಿಸುತ್ತೆ. ಓಕೆ, ಹಾಗಾಗಿ ವಿದೇಶಿ ಕಂಪ್ನಿಗಳು ಇಲ್ಲಿ ಹೂಡಿಕೆಯನ್ನು ಮಾಡ್ತವೆ. ಆಮೇಲೆ ಭಾರತದ ಕಂಪ್ನಿಗಳು ವಿದೇಶಗಳಲ್ಲಿ ಹೂಡಿಕೆಯನ್ನು ಮಾಡ್ತವೆ. ಈ ರೀತಿ ಎಲ್ಲ ನಡೀತಿದೆ. ನಿಮಗೆ ಗೊತ್ತಿರ್ಬೋದು, ಇಂಡಿಯಾ ಅದರಲ್ಲೂ ಪರ್ಟಿಕ್ಯುಲರ್ಲಿ ಬೆಂಗಳೂರು ಸಾಫ್ಟ್ವೇರ್ ಹಬ್ ಅಂತ ನಾವು ಕರಿತೀವಿ. ಓಕೆ, ಇನ್ನೊಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ವಿಜ್ಞಾನ ತಂತ್ರಜ್ಞಾನ ಮತ್ತು ಅದಕ್ಕೆ ಸಂಬಂಧಿಸಿದ ಸಂಶೋಧನೆಗಳು, ಓಕೆ, ಅಭಿವೃದ್ಧಿ ಇತ್ಯಾದಿಗಳು ನಮ್ಮ ದೇಶದ ಶಕ್ತಿಯಾಗಿರುತ್ತೆ.
ಇದರ ಸುತ್ತಾನೇ ನೈಜವಾದ ಸುತ್ತತ್ತೆ. ಆ್ಯಂಡ್ ಸಾಫ್ಟ್ ಪವರ್ ಅಂತ ಬಂದಾಗ ನಮ್ಮ ಕಲ್ಚರ್, ಓಕೆ, ಕಲ್ಚರ್ ಅಂತ ಬಂದರೆ ನಮ್ಮ ಸಂಸ್ಕೃತಿ, ಆಯಿತಾ, ಅದನ್ನು ವೃದ್ಧಿಸ್ಕೋಬೇಕು ಅಂತ ಹೇಳಿ. ಎಕ್ಸಾಂಪಲ್, ಈಗ ನಮ್ಮ ದೇಶದ ಪ್ರಮುಖವಾದಂಥ ಒಂದು ಮೆಡಿಕೇಷನ್ ಸಿಸ್ಟಮ್ ಏನಿದೆ, ಇಟ್ಸ್ ಅ ಕಾಂಬಿನೇಷನ್, ಇಟ್ ಇಸ್ ಕಾಲ್ಡ್ ಆಯುಷ್, ಆಯಿತಾ. ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿ ಅಂತ ಕರಿತೀವಿ. ಸೊ ಆಯುಷ್ ಇದು ವ್ಯವಸ್ಥೆ ಏನಿದೆ, ಮೆಡಿಕಲ್ ವ್ಯವಸ್ಥೆ ಏನಿದೆ, ಮೆಡಿಸಿನ್ ವ್ಯವಸ್ಥೆ ಏನಿದೆ, ಇವತ್ತು ಅದು ಪ್ರಚಲಿತಿಯನ್ನು ಪಡಿತಾ ಇದೆ. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇದಕ್ಕೆ ಸಂಬಂಧಿಸಿದ ರಿಸರ್ಚ್ ನಡೀತಿದೆ, ಹಲವಾರು ಜನ ಅದನ್ನು ಅಡಾಪ್ಟ್ ಮಾಡ್ಕೋತಾ ಇದ್ದಾರೆ. ಓಕೆ, ಸೊ ಈ ರೀತಿ ನಮ್ಮ ಕಲ್ಚರನ್ನು ನಾವು ಪ್ರಮೋಟ್ ಮಾಡ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪಾಯಿಂಟ್ ಇಲ್ಲಿರೋದು, ರಿಯಲಿಸಮ್ ರಿವಾಲ್ವ್ಸ್ ಅರೌಂಡ್ ಇಂಟರ್ನ್ಯಾಷನಲ್ ಅನಾರ್ಕಿ. ಅಂದರೆ ನೈಜವಾದಿಗಳ ಪ್ರಕಾರ ಏನು, ಅನಾರ್ಕಿಗೆ ಕನ್ನಡ ಪದ ಅರಾಜಕತೆ. ಓಕೆ, ಆ್ಯಂಡ್ ದೆನ್ ಈ ನೈಜವಾದಿಗಳೇನು ಹೇಳ್ತಾರೆ ಅಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರಗಳನ್ನು ನಿಯಂತ್ರಣ ಮಾಡುವಂತಹ ಯಾವುದೇ ಒಂದು ಏಜೆನ್ಸಿ ಇಲ್ಲ. ಯಾಕೆ, ಅದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅರಾಜಕತೆ ಇದೆ. ಹಾಗೆ ನೀವು ಅಂದ್ಕೋಬೋದು, ಇದೆಯಲ್ಲ ವಿಶ್ವಸಂಸ್ಥೆ ಅಂತ. ಬಟ್ ವಿಶ್ವಸಂಸ್ಥೆಗೆ ತನ್ನದೇ ಆದಂಥ ಫಂಡಿಂಗ್ ಇಲ್ಲ, ವಿಶ್ವಸಂಸ್ಥೆಗೆ ತನ್ನದೇ ಆದಂಥ ಮಿಲಿಟರಿ ಪಡೆಗಳಿಲ್ಲ ಅನ್ನೋದು ಸಹ ನಿಮಗೆ ಗೊತ್ತಿದೆ. ಹಾಗಾಗಿ ಯಾರು ಹೆಚ್ಚು ಡೊನೇಷನ್ಸ್ ಕೊಡ್ತಾರೋ ಕೆಲವೊಮ್ಮೆ ತೀರ್ಪುಗಳು ಅಥವಾ ಡಿಸ್ಕಷನ್ಸ್ ಏನಿರುತ್ತೆ ಅವರ ಪರವಾಗಿರುತ್ತೆ ಅನ್ನೋದು ಐತಿಹಾಸಿಕವಾಗಿ ಹಲವಾರು ಘಟನೆಗಳು ಅದನ್ನು ಪ್ರೂವ್ ಮಾಡಿವೆ, ಆಯಿತಾ. ಸೊ ವಿಶ್ವಸಂಸ್ಥೆನ ನೈಜವಾದಿಗಳು ಒಪ್ಕೊಳ್ಳೋದಿಲ್ಲ. ಆದರ್ಶವಾದಿಗಳು ಇನ್ಸ್ಟೆಡ್ ಏನು ಹೇಳ್ತಾರೆ, ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಇಂಪಾರ್ಟೆಂಟ್ ಅಂತ ಅವ್ರು ಹೇಳ್ತಾರೆ. ಬಟ್ ನೈಜವಾದಿಗಳ ಪ್ರಕಾರ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಇಸ್ ನಾಟ್ ದ್ಯಾಟ್ ಇಂಪಾರ್ಟೆಂಟ್, ಆಯಿತಾ. ಸೊ ಇಲ್ಲಿಗ ನಾನು ಆಗಲೇ ಹೇಳಿದ ಹಾಗೆ ಪಾಲಿಟಿಕ್ಸ್ ಅಮಂಗ್ ನೇಷನ್ಸ್ ಅನ್ನೋ ಕೃತಿನಲ್ಲಿ ಹನ್ಸ್ ಮಾರ್ಗ್ಯಾನ್ತೋ ರವರು ವಾಸ್ತವವಾದ ಅಥವಾ ನೈಜವಾದವನ್ನು ಬಿಡಿಬಿಡಿಯಾಗಿ ಚಿತ್ರಣವನ್ನು ನೀಡಿದ್ದಾರೆ. ಸೊ ಅದರಲ್ಲಿ ಅವರು 6 ತತ್ವಗಳ ಬಗ್ಗೆ ಹೇಳ್ತಾರೆ. ಮೊದಲನೇದು, ಅಂಡರ್ಸ್ಟ್ಯಾಂಡಿಂಗ್ ಹ್ಯೂಮನ್ ನೇಚರ್ ಇಸ್ ದ ಬೇಸಿಸ್ ಆಫ್ ದ ಲಾ ಆಫ್ ಪಾಲಿಟಿಕ್ಸ್. ಅಂದರೆ ಮಾರ್ಗ್ಯಾನ್ತೋ ಹೇಳೋದು, ಮನುಷ್ಯ ಸ್ವಭಾವತಃ ಸ್ವಾರ್ಥಿ, ಕ್ರೂರಿ ಅಂತ ಏನು ಹಾಬ್ಸ್ ಎಲ್ಲ ಹೇಳ್ತಿದ್ರು, ಅದೇ ರೀತಿ ಮನುಷ್ಯ ಸೆಲ್ಫ್ ಸೆಂಟರ್ಡ್ ಅಲ್ವಾ, ತನ್ನ ಸ್ವಾರ್ಥನ ತಾನು ನೋಡ್ಕೋತಾನೆ. ಅದೇ ರೀತಿ ರಾಷ್ಟ್ರಗಳು, ಓಕೆ, ರಾಷ್ಟ್ರನು ತನ್ನ ಸಾಧನೆ ತನ್ನ ಹಿತಾಸಕ್ತಿ ಸಾಧಿಸಬೇಕು, ತನ್ನ ರಾಷ್ಟ್ರೀಯ ಶಕ್ತಿಯನ್ನು ವೃದ್ಧಿಸ್ಕೋಬೇಕು ಅಂತ ಪರಿತಪ್ಸುತ್ತೆ ವಿನಃ ಪಕ್ಕದ ರಾಷ್ಟ್ರದ್ದು ನಾನೇನೋ ಸಪೋರ್ಟ್ ಮಾಡೋಣ, ಅವ್ರಿಗೇನೋ ಮಾಡೋಣ ಅಂತ ಪರಿತಪ್ಸಲ್ಲ. ಅದರಿಂದನೂ ನನಗೇನಾದರೂ ಲಾಭ ಇದೆಯಾ, ಹಾಗಿದ್ರೆ ನಾನು ಇನ್ನೊಬ್ಬರಿಗೆ ಸಹಾಯವನ್ನು ಮಾಡ್ತೀನಿ ಅಂತ ನೋಡುತ್ತೆ ಅಂತ ಅವರು ಹೇಳ್ತಾರೆ. ಎರಡನೇದು, ನ್ಯಾಷನಲ್ ಇಂಟ್ರೆಸ್ಟ್, ಆಯಿತಾ. ಇದು ರಾಷ್ಟ್ರೀಯ ಹಿತಾಸಕ್ತಿ ಇಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಆಗಲೇ ಹೇಳಿದ ಹಾಗೆ ಪ್ರತಿ ರಾಷ್ಟ್ರ ತನ್ನ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಪ್ರಪಗೇಟ್ ಮಾಡುತ್ತೆ, ಅದನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಯಾವ್ಯಾವ ರೀತಿ ಸಾಧ್ಯನೋ ಆ ಎಲ್ಲ ದಾರಿಗಳನ್ನು ಅನುಸರಿಸುತ್ತೆ. ನ್ಯಾಷನಲ್ ಇಂಟ್ರೆಸ್ಟ್ ಇಸ್ ಡೈನಮಿಕ್ ಇನ್ ನೇಚರ್ ಇಸ್ ದ ಥರ್ಡ್ ಪಾಯಿಂಟ್. ಸೊ ರಾಷ್ಟ್ರೀಯ ಹಿತಾಸಕ್ತಿ ಅನ್ನೋದು ಡೈನಮಿಕ್ ಆಗಿರುತ್ತೆ. ಸೊ ಈಗ ರಾಜಕೀಯದಲ್ಲಿ ದೇರ್ ಆರ್ ನೋ ಪರ್ಮನೆಂಟ್ ಫ್ರೆಂಡ್ಸ್, ನೋ ಪರ್ಮನೆಂಟ್ ಎನಿಮೀಸ್, ಓನ್ಲಿ ಪರ್ಮನೆಂಟ್ ಇಂಟ್ರೆಸ್ಟ್ಸ್ ಅಂತ ಹೇಳ್ತಾರೆ. ಅಂದರೆ ಈಗ ನೋಡಿ, ಭಾರತ ಪಾಕಿಸ್ತಾನ, ಓಕೆ, ಎನಿಮೀಸ್ ಅಂತ ಹೇಳ್ತೀವಿ, ಜಿಯೋಪೊಲಿಟಿಕಲ್ ಎನಿಮೀಸು, ಸ್ಟ್ರಾಟಜಿಕ್ ಇದರಲ್ಲಿ ನೋಡಿದ್ರೆ ಎನಿಮೀಸ್. ಬಟ್ ಇಕಾನಮಿ ಅಂತ ಬಂದಾಗ ನಾವು ಅವರು ಅನಿವಾರ್ಯವಾಗಿ ಟ್ರೇಡ್ ರಿಲೇಷನ್ಸ್ ಇಟ್ಕೋತೀವಿ, ಆಯಿತಾ, ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಇಟ್ಕೋತೀವಿ. ಸ್ಪೋರ್ಟ್ಸ್ ಅಂತ ಬಂದಾಗ ಕ್ರಿಕೆಟ್ ಮ್ಯಾಚ್ ಒಟ್ಟಿಗೆ ಆಡ್ತೀವಿ, ಆಯಿತಾ. ಕಲ್ಚರ್ ನಮ್ಮದು, ಇವಾಗ ನಮ್ಮ ಬಾಲಿವುಡ್, ಪಾಕಿಸ್ತಾನದಲ್ಲಿ ನಮ್ಮ ಬಾಲಿವುಡ್ ತುಂಬ ಫೇಮಸ್ ಆಗಿದೆ, ಆಯಿತಾ. ಆ್ಯಂಡ್ ಅಲ್ಲಿ ಪಾಕಿಸ್ತಾನದ ಕೆಲವು ಏನಂತಾರೆ ಪ್ರಾಡಕ್ಟ್ಸ್ನ ನಾವಿಲ್ಲಿ ಬಳಸ್ತೀವಿ, ಈ ರೀತಿ ಎಲ್ಲ ನಡೀತಾ ಇರುತ್ತೆ. ಸೊ ಕೆಲವು ಸ್ಥಾನಗಳಲ್ಲಿ ಕಾಂಪ್ರಮೈಸ್ ಅಗತ್ಯ, ಅಲ್ಲಿ ವಿ ಬಿಕಮ್ ಫ್ರೆಂಡ್ಸ್, ಓಕೆ. ಇನ್ ದ ಫೀಲ್ಡ್ ಅರಿನಾ ಆಫ್ ಎಕನಾಮಿಕ್ಸ್ ಫಾರ್ ಎಕ್ಸಾಂಪಲ್, ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಶೇರ್ ಕಾಮನ್ ಇಂಟ್ರೆಸ್ಟ್ಸ್ ಅಂತ ನಾವು ಹೇಳ್ಬೋದು. ಸೊ ನ್ಯಾಷನಲ್ ಇಂಟ್ರೆಸ್ಟ್ ಅಥವಾ ರಾಷ್ಟ್ರೀಯ ಹಿತಾಸಕ್ತಿ ಅನ್ನೋದು ಬದಲಾಗ್ತಾ ಇರುತ್ತೆ, ಚಲನಶೀಲತೆಯಿಂದ ಕೂಡಿರುತ್ತೆ, ಇಟ್ ಕೀಪ್ಸ್ ಚೇಂಜಿಂಗ್, ಓಕೆ. ಪರ್ಮನೆಂಟ್ ಇವರೇ ನಮ್ಮ ಪರ್ಮನೆಂಟ್ ಎನಿಮೀಸು, ಇವರೇ ನಮ್ಮ ಪರ್ಮನೆಂಟ್ ಫ್ರೆಂಡ್ಸ್ ಅಂತ ಹೇಳಕ್ಕೆ ಬರಲ್ಲ, ಓಕೆ. ಸೊ ಈ ಕಾಂಟೆಕ್ಸ್ಟಲ್ಲಿ ಹೇಳೋದಾದರೆ, ನಮಗೆ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಇಂಡಿಯಾಗೆ ನಿರಂತರವಾಗಿ ಇದ್ದಂತಹ ಫ್ರೆಂಡ್ ಅಂತ ಹೇಳಿದ್ರೆ, ಐ ಮೀನ್ ಲಾಂಗ್ ಟರ್ಮ್ ಫ್ರೆಂಡ್ ಅಂತ ಹೇಳಿದ್ರೆ, ಆಲ್ ವೆದರ್ ಫ್ರೆಂಡ್ ಅಂತ ಹೇಳಿದ್ರೆ ರಷ್ಯಾ, ಇಸ್ರೇಲನ್ನು ನೀವು ಕೋಟ್ ಮಾಡ್ತೀರಾ. ಚೀನಾದವ್ರ ಜೊತೆಲಿ ನಾವು ಪಂಚಶೀಲವನ್ನು ಸೈನ್ ಮಾಡಿದ್ವಿ, ಪಾಕಿಸ್ತಾನದವ್ರ ಜೊತೆ ಹಲವಾರು ಒಪ್ಪಂದಗಳನ್ನ ಸೈನ್ ಮಾಡಿದ್ದೀವಿ, ಟಾಷ್ಕೆಂಟ್ ಅಗ್ರಿಮೆಂಟ್, ಸಿಮ್ಲಾ ಅಗ್ರಿಮೆಂಟ್ ಎಲ್ಲ ವಾರ್ ಆದಮೇಲೆಲ್ಲ ಮಾಡಿದ್ದೀವಿ, ಓಕೆ. ಆದರೂ ದೇವ್ ರಿಮೈನ್ಡ್ ಆರ್ ಎನಿಮೀಸ್ ಅಲ್ವಾ, ಶತ್ರುವಿನ ಶತ್ರು ಮಿತ್ರ ಅನ್ನೋ ಥರ. ಅಥವಾ ಇವರು ರಾಜಮಂಡಲ ಥಿಯರಿನಲ್ಲಿ ಏನು ಕೌಟಿಲ್ಯ ಹೇಳ್ತಾರೆ, ನಿಮ್ಮ ನೆರೆಯವರು ಯಾವತ್ತಿಗೂ ನಿಮ್ಮ ಶತ್ರುಗಳಾಗಿರ್ತಾರೆ ಅನ್ನೋ ಒಂದು ಮೇ ಬಿ ಅದು ರಿಯಾಲಿಟಿನೇ ಇರಬಹುದು ಇಲ್ಲಿ, ಓಕೆ. ಆ್ಯಂಡ್ ದೆನ್ ಫೋರ್ತ್ ಇಸ್ ಅಬ್ಸ್ಟ್ರಾಕ್ಟ್ ಮಾರಲ್ ಪ್ರಿನ್ಸಿಪಲ್ಸ್ ಆರ್ ಇರ್ರೆಲೆವೆಂಟ್ ಟು ಪಾಲಿಟಿಕ್ಸ್. ಸಾರಿ, ಅಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದೆ, ನಾನು ರಾಂಗಾಗಿ ಮಾಡಿದ್ದೀನಿ. ಅಬ್ಸ್ಟ್ರಾಕ್ಟ್ ಮಾರಲ್ ಪ್ರಿನ್ಸಿಪಲ್ಸ್ ಆರ್ ಇರ್ರೆಲೆವೆಂಟ್ ಟು ಪಾಲಿಟಿಕ್ಸ್ ಅಂದರೆ ರಾಜಕೀಯದಲ್ಲಿ
ಈ ರೀತಿ ಏನಂತಾರೆ ನೈತಿಕ ಮೌಲ್ಯಗಳು ಅನ್ನೋದು ಯಾವುದೇ ಸ್ಥಾನಮಾನವನ್ನು ಹೊಂದಿರೋದಿಲ್ಲ. ದೆರ್ ಇಸ್ ನೋ ರೆಲೆವೆನ್ಸ್ ಟು ಐಡಿಯಾಲಜೀಸ್, ಇಟ್ ಈಸ್ ಮಿಯರ್ ಕನ್ಸೀಲ್ಮೆಂಟ್ ಆಫ್ ರಿಯಲ್ ಇಂಟ್ರೆಸ್ಟ್ಸ್. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿದ್ಧಾಂತಗಳಿಗೆ ಯಾವುದೇ ಪ್ರಾಮುಖ್ಯತೆ ಇರೋದಿಲ್ಲ, ಆಯಿತಾ. ತಮ್ಮ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಮುಚ್ಕೊಳ್ಳೋದಕ್ಕೆ ರಾಷ್ಟ್ರಗಳು, ಅದನ್ನು ಮರೆಮಾಚೋದಕ್ಕೆ ರಾಷ್ಟ್ರಗಳು ಸಿದ್ಧಾಂತ ಅನ್ನುವಂಥ ಒಂದು ಟೆಕ್ನಿಕನ್ನು ಬಳಸ್ತವೆ. ಈಗ ಫಾರ್ ಎಕ್ಸಾಂಪಲ್ ಒಂದು ದೇಶ ಕಮ್ಯುನಿಸ್ಟ್ ಸರ್ಕಾರ ಅಂತ ಹೇಳುತ್ತೆ, ಬಟ್ ಅವರು FDIನ ಆಹ್ವಾನ ಮಾಡ್ತಾರೆ. ಓಕೆ, ಅವರು ಪ್ರೈವೇಟ್ ಕಂಪ್ನಿಗಳನ್ನ ಅಲ್ಲಿ ಮಾಡ್ಕೋತಾರೆ. ಓಕೆ, ಹಾಗಿದ್ದಾಗ ಅವರು ನಿಜವಾಗ್ಲೂ ಕಮ್ಯುನಿಸ್ಟ್ ಸರ್ಕಾರನಾ? ಹಾಗೆ ಅವರು ಲಿಬರಲೈಸ್ ಆಗಿದ್ದಾರಲ್ವಾ, ಆಗ ಅವರು ಹೇಗೆ ನಾವು ಕಮ್ಯುನಿಸ್ಟ್ ಸರ್ಕಾರ ಅಂತ ಹೇಳಕ್ಕೆ ಬರುತ್ತೆ? ಸೊ ಅವರು ಅನುಕೂಲಕ್ಕೆ ತಕ್ಕ ಹಾಗೆ ಅವರು ತಮ್ಮ ಐಡಿಯಾಲಜಿನ ಬಳಸ್ಕೋತಾರೆ ಅನ್ನೋದು ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಇರುವಂತಹ ನೈಜವಾದ ಒಂದು ಅಂಶ. ಇಟ್ಸ್ ಅ ಫ್ಯಾಕ್ಟ್, ಇಟ್ಸ್ ಅ ರಿಯಾಲಿಟಿ. ಲಾಸ್ಟ್ ಪಾಯಿಂಟ್, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇಸ್ ಅನ್ ಆಟೋನಮಸ್ ಸ್ಪಿಯರ್ ಆ್ಯಂಡ್ ಪ್ರಾಗ್ಮ್ಯಾಟಿಸಮ್ ಇಸ್ ದ ಓನ್ಲಿ ಎಥಿಕ್ಸ್. ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಒಂದು ಸ್ವಾಯತ್ತ ಒಂದು ವ್ಯವಸ್ಥೆ. ಓಕೆ, ಎಲ್ಲರೂ ಅದರಲ್ಲಿ ಸ್ವತಂತ್ರರು, ಜವಾಬ್ದಾರಿಯುತ ಎಂಟಿಟೀಸ್. ಆ್ಯಂಡ್ ದೆನ್ ಪ್ರಾಗ್ಮ್ಯಾಟಿಸಮ್ ಇಸ್ ದ ಓನ್ಲಿ ಎಥಿಕ್ಸ್. ಅಂದರೆ ಪ್ರಾಗ್ಮ್ಯಾಟಿಸಮ್ ಅಂದರೆ ಪ್ರಾಕ್ಟಿಕಲ್. ಓಕೆ, ಪ್ರಾಕ್ಟಿಕಲಾಗಿ ಏನು ನಡೆಯುತ್ತೋ ಅದೇ ನೈತಿಕತೆ, ಆಯಿತಾ. ಏನೋ ಇಲ್ಲದೇ ಇರೋ ಆದರ್ಶವನ್ನು ಒಪ್ಕೊಳ್ಳೋ ಬದಲು, ಇವಾಗ ಯುದ್ಧ ನಡೀಬಾರ್ದು ಅಂತ ಆದರ್ಶವಾದಿಗಳು ಹೇಳ್ತಾರೆ, ಇವ್ರು ಹೇಳ್ತಾರೆ ಯುದ್ಧ ಮಾಡಲೇಬೇಕಿರುತ್ತೆ, ಅನಿವಾರ್ಯ ಇರುತ್ತೆ. ಓಕೆ ಫೈನ್, ಅನಿವಾರ್ಯವಾಗಿ ಯುದ್ಧ ಇದ್ದಾಗ ಮಾಡೋಣ, ಯುದ್ಧ ಮಾಡಿ ಶಾಂತಿ ತಂದು ಆಮೇಲೆ ಸೀಸ್ ಫೈರ್ ಆದಮೇಲೆ ಮತ್ತೆ ರಿಲೇಷನ್ಶಿಪ್ಸ್ನ ಇಂಪ್ರೂವ್ ಮಾಡೋದಕ್ಕೆ ಮೆಷರ್ಸನ್ನು ತಗೊಳ್ಳೋಣ. ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಅನ್ನೋದನ್ನು ನೈಜವಾದಿಗಳು ಈ ಮೂಲಕ ತಿಳಿಸ್ತಾ ಇದ್ದಾರೆ. ಸೊ ಇದಿಷ್ಟು ನಿಮಗೆ ಮೊರ್ಗೆಂತೋರ್ ಅವರು ಕೊಟ್ಟಿರುವಂಥ 6 ತತ್ವಗಳು. ಈಗ ಕ್ವಿಕ್ ಲುಕ್, ಇಷ್ಟೊತ್ತು ಹೇಳಿದಷ್ಟನ್ನು ಸಮರೈಸ್ ಮಾಡಿ ನಾನು ಫೀಚರ್ಸ್ ಆಗಿ ಸ್ಟೇಟ್ ಮಾಡಿದ್ದೀನಿ. ಪ್ರಾಮಿನೆಂಟ್ ಫೀಚರ್ಸ್ ಆಫ್ ರಿಯಲಿಸ್ಟ್ ಅಪ್ರೋಚ್. ಸೊ ಪವರ್ ಶೇಪ್ಸ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್, ಆಯಿತಾ. ಶಕ್ತಿ ಸಾಧನಕ್ಕೆ ನಿರಂತರ ಘರ್ಷಣೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತೆ. ಪವರ್ ನಾನು ಹೇಳಿದ್ನಲ್ಲ ಹಿಂದೆ, ಯುರೋಪಿಯನ್ ರಾಷ್ಟ್ರಗಳು, ಓಕೆ, ವಸಾಹತುಶಾಹಿತ್ವ, ಸಾಮ್ರಾಜ್ಯಶಾಹಿತ್ವ. ವಸಾಹತುಶಾಹಿತ್ವ ಅಂದರೆ ಒಂದು ದೇಶ ಬೇರೆ ದೇಶದ ಮೇಲೆ ನಿಯಂತ್ರಣವನ್ನು ಹೊಂದಿರೋದು, ಆಯಿತಾ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ನಿಯಂತ್ರಣವನ್ನು ಹೇರುತ್ತೆ. ವಸಾಹತುಶಾಹಿತ್ವ ಬೆಳೆದು ವ್ಯಾಪಕವಾಗಿ ಅದು ಹರಡಿದಾಗ ಅದು ಸಾಮ್ರಾಜ್ಯಶಾಹಿತ್ವ, ಇಂಪೀರಿಯಲಿಸಮ್, ಕೊಲೋನಿಯಲಿಸಮ್ ಆ್ಯಂಡ್ ಇಂಪೀರಿಯಲಿಸಮ್ ಅಂತ ನಾವು ಹೇಳ್ತೀವಿ. ಸೊ ಆಗ ಯುರೋಪ್ನ ಕೆಲವು ರಾಷ್ಟ್ರಗಳು ಶಕ್ತಿಶಾಲಿ ರಾಷ್ಟ್ರಗಳಾಗಿ ಇದ್ವು. ಅದಾದಮೇಲೆ ಏನಾಗುತ್ತೆ, ಅದರಲ್ಲೂ ಪ್ರಮುಖವಾಗಿ ಬ್ರಿಟನ್ನಲ್ಲಿ ನಾವು ಮುನ್ನೆಲೆಗೆ ಬಂದಿರೋದನ್ನು ಕಾಣ್ತೀವಿ. ಅದಾದಮೇಲೆ ಮಹಾಯುದ್ಧಗಳು ನಡೆಯುತ್ತೆ. ಈ ಕೊಲೋನಿಯಲ್ ಯಾರು ಪವರ್ಸ್ ಇದ್ವೋ, ಟ್ರಿಪಲ್ ಅಲಯನ್ಸ್, ಟ್ರಿಪಲ್ ಎಂಟಿಟಿ ಬಗ್ಗೆ ಎಲ್ಲ ಕೇಳಿರ್ತೀರ. ಓಕೆ, ಅದಾದಮೇಲೆ 1945 ಅಲ್ಲಿ 2 ಮಹಾಯುದ್ಧಗಳು ನಡೆದು ಶೀತಲ ಸಮರ ಪ್ರಾರಂಭ ಆಗುತ್ತೆ. ಆಗ 2 ಪ್ರಮುಖ ರಾಷ್ಟ್ರಗಳು, ಅಮೆರಿಕಾ ಮತ್ತು USSR, ಸೋವಿಯತ್ ಒಕ್ಕೂಟ. ರಷ್ಯಾ ಅಂತ ದಯವಿಟ್ಟು ಬರಿಬೇಡಿ, ರಷ್ಯಾ USSRನ ಒಂದು ಪ್ರಮುಖ ಭಾಗವಾಗಿತ್ತು. ರಷ್ಯಾದ ಜೊತೆಯಲ್ಲಿ ಸಣ್ಣ ಪುಟ್ಟ 14 ದೇಶಗಳು ಸಹ ಇದ್ವು. ಹಾಗಾಗಿ ನಾವು ಶೀತಲ ಸಮರ ಅಂತ ಬರೆಯುವಾಗ USA ಆ್ಯಂಡ್ USSR ಅಂತ ಮೆನ್ಷನ್ ಮಾಡಬೇಕಿರುತ್ತೆ. ಓಕೆ, ಸೊ 2 ಬಣಗಳು ಉಟ್ಕೊಂಡ್ವು. ಅದಾದಮೇಲೆ 1991 ಶೀತಲ ಸಮರ ಅಂತ್ಯ ಆಗುತ್ತೆ. ಅದಕ್ಕೆ ಅದರದ್ದೇ ಆದಂಥ ಹಿಸ್ಟ್ರಿ ಇದೆ. ಆಗ ಯುನೈಟೆಡ್ ಸ್ಟೇಟ್ಸ್ ಒಂದು ಯೂನಿಪೋಲಾರ್ ವರ್ಲ್ಡ್ ಅಥವಾ ಏಕ ಧ್ರುವೀಕೃತ ವ್ಯವಸ್ಥೆ. ಕೋಲ್ಡ್ ವಾರ್ ಟೈಮಲ್ಲಿ ಧ್ರುವಗಳಿದ್ವು, 2 ಧ್ರುವಗಳಿದ್ವು. ಶೀತಲ ಸಮರ ಅಂತ್ಯಗೊಂಡ ಮೇಲೆ ಅಮೆರಿಕ ಒಂದೇ ಧ್ರುವವಾಗಿ ಮುಂಚೂಣಿಗೆ ಬರುತ್ತೆ. ಅದಾದಮೇಲೆ LPG ಅಥವಾ ಲಿಬ್ರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಪಸರಿಸ್ತಾ ಹೋದ ಹಾಗೆ ಬೇರೆ ಬೇರೆ ರಾಷ್ಟ್ರಗಳು ಆರ್ಥಿಕ ಶಕ್ತಿಗಳಾಗಿ ಮುಂದುವರೆದು ರಾಜಕೀಯವಾಗಿ ಸಹ ಅವು ಪ್ರಾಮುಖ್ಯತೆಯನ್ನು ಪಡಿತಾ ಹೋದವು. ಜೊತೆಗೆ ವಿಶ್ವಸಂಸ್ಥೆ, ಬ್ರಿಕ್ಸ್ ಇರ್ಬೋದು, ಸಾರ್ಕ್, ಆಸಿಯಾನ್, ಈ ಥರ ಎಲ್ಲ ಸಂಘ ಸಂಸ್ಥೆಗಳು, G7 ಅಥವಾ ಆಗ G8 ಮತ್ತು G20, G77 ಈ ಥರ ಎಲ್ಲ ಏನು ಸಂಸ್ಥೆಗಳೆಲ್ಲ ಇದ್ವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾದೇಶಿಕವಾಗಿ, ಅವೆಲ್ಲವೂ ಸಹ ಬಹುಧ್ರುವೀಕೃತ ವ್ಯವಸ್ಥೆಯನ್ನು ಸಾಧಿಸ್ತಾ ಬಂತು. ಬಟ್ ಎಟ್ ದ ಸೇಮ್ ಟೈಮ್ ನಾನು ಬೇರೆ ರಾಷ್ಟ್ರಗಳಿಗಿಂತ ಪವರ್ಫುಲ್, ನನ್ನ ಶಕ್ತಿ ಬೇರೆ ರಾಷ್ಟ್ರಗಳಿಗಿಂತ ಹೆಚ್ಚು ಅನ್ನೋದನ್ನು ರಾಷ್ಟ್ರಗಳು ಪ್ರತಿಪಾದಿಸ್ತವೆ ಅನ್ನೋದು ನೈಜವಾದಿಗಳ ಪ್ರಮುಖ ನಿಲುವಾಗಿದೆ. 2ನೇದು, ಅಂಡರ್ಸ್ಟ್ಯಾಂಡಿಂಗ್ ಹ್ಯೂಮನ್ ನೇಚರ್ ಹೆಲ್ಪ್ಸ್ ಅಂಡರ್ಸ್ಟ್ಯಾಂಡ್ ಬಿಹೇವಿಯರ್ ಆಫ್ ಸ್ಟೇಟ್ಸ್. ಇದು ಆವಾಗಲೇ ಮಾರ್ಗೆಂತೋರ್ ಅವರ ಪ್ರಿನ್ಸಿಪಲ್ಸ್ ಹೇಳ್ತಾ ನಾನು ಇದನ್ನು ಹೇಳಿದ್ನಲ್ಲ. ವ್ಯಕ್ತಿ ಹೇಗೆ ಸ್ವಾರ್ಥಿ, ವ್ಯಕ್ತಿ ಹೇಗೆ ಒಂಥರ ತೀಕ್ಷ್ಣವಾಗಿ ನಡ್ಕೋತಾನೋ, ರಾಷ್ಟ್ರಗಳು ಹಾಗೆ, ರಾಷ್ಟ್ರ ರಾಜಕಾರಣನೂ ಹಾಗೆ ನಡೆಯೋದು. ಓಕೆ, ಮೊರಾಲಿಟಿ ಡಸನ್ ಗೈಡ್ ಫಾರಿನ್ ಪಾಲಿಸಿ. ಅಂದರೆ ನೈತಿಕತೆ ವಿದೇಶಾಂಗ ನೀತಿಯನ್ನು ಯಾವುದೇ ಕಾರಣಕ್ಕೆ ರೂಪಿಸೋದಿಲ್ಲ. ಓಕೆ, ನಾವು ಪಂಚಶೀಲ ಅಂತ ಹೋಗ್ಬಿಟ್ಟು ನೈತಿಕತೆ ಇದುವೇನು ಹಿಂದಿ ಚೀನಿ ಭಾಯಿ ಅಂತೆಲ್ಲ ಹೇಳಿ ಶಾಂತಿ ಸೌಹಾರ್ದತೆ ಅಂತೆಲ್ಲ ಹೋದ್ವಿ.
ಪಂಚಶೀಲ ಅಗ್ರಿಮೆಂಟ್ ಸೈನ್ ಮಾಡಿ ಬಂದ್ವಿ 54ಅಲ್ಲಿ, ಏನಾಯಿತು 62ಅಲ್ಲಿ ಆಟೋಮೆಟಿಕ್ಕಾಗಿ ಇಂಡಿಯಾ ಚೈನಾ ವಾರ್ ಸ್ಟಾರ್ಟ್ ಆಯಿತು ಅಲ್ವಾ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಲ್ಲಿ ಹೇಳಬೇಕಾಗಿರೋದು, ಇಂಡೋ ಚೀನಾ ಅಂತ ಪದವನ್ನು ಅಥವಾ ಫ್ರೇಸ್ನ ಬಳಸಬೇಡಿ ಆಯಿತಾ. ಇಂಡೋ ಚೀನಾ ಅಂತಂದರೆ ವಿಯೆಟ್ನಾಂ, ಲಾವೋಸ್, ಕಾಂಬೋಡಿಯಾ ಆ ದೇಶಗಳಿಗೆ ಸಂಬಂಧಿಸಿದದು. ಓಕೆ, ಇಲ್ಲಿ ಬಳಸುವಾಗ ಇಂಡಿಯಾ ಚೈನಾ ಅಥವಾ ಸೈನೋ ಇಂಡಿಯಾ ಅಂತ ಬಳಸ್ಬೋದು. ಓಕೆ, ಆ್ಯಂಡ್ ದೆನ್ ಸೊ ಫಾರಿನ್ ಪಾಲಿಸಿನಲ್ಲಿ ನೈತಿಕತೆಗೆ ಯಾವುದೇ ಸ್ಥಾನಮಾನ ಇಲ್ಲ. ದರ್ ಇಸ್ ನೋ ರೆಲೆವೆನ್ಸ್ ಟು ಐಡಿಯಾಲಜೀಸ್. ನಾನು ಆಗಲೇ ಎಕ್ಸಾಂಪಲ್ ಕೂಡ ಕೊಟ್ಟೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿದ್ಧಾಂತಗಳಿಗೆ ಯಾವುದೇ ಪ್ರಾಮುಖ್ಯತೆ ಇಲ್ಲ. ಇವತ್ತು ನೋಡಿ ನೀವು, ಎಷ್ಟೋ ಕಮ್ಯುನಿಸ್ಟ್ ದೇಶಗಳು, ಸೋಷಲಿಸ್ಟ್ ದೇಶಗಳೆಲ್ಲ ಇವತ್ತು ಲಿಬರಲೈಸ್ ಆಗೇ ಹೋಗಿವೆ. ಓಕೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆರ್ ಅನಾರ್ಕಿಕಲ್ ಇನ್ ನೇಚರ್. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರಗಳನ್ನ ನಿಯಂತ್ರಣ ಮಾಡುವಂತಹ ಸಾರ್ವತ್ರಿಕ ತತ್ವಗಳಾಗಲಿ ಸಂಸ್ಥೆಗಳಾಗಲಿ ಯಾವುದೂ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅರಾಜಕತೆ ಇದೆ ಅಂತ ಇವರ ವಾದ. ದೆರ್ ಇಸ್ ಕಂಟಿನ್ಯೂಸ್ ಇನ್ಸೆಕ್ಯೂರಿಟಿ ಇನ್ ದ ಇಂಟರ್ನ್ಯಾಷನಲ್ ರಿಯಲ್ಮ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಶ್ವತವಾಗಿ ಇರೋದು ಏನು ಅಂದರೆ ಅಭದ್ರತೆ. ಯಾಕೆ ಅಭದ್ರತೆ ಇದೆ ಅಂದರೆ ಗೌಪ್ಯ ಒಪ್ಪಂದಗಳು ನಡೆಯುತ್ತೆ, ಪೈಪೋಟಿಗಳು ನಡೀತಾ ಇರುತ್ತೆ, ಹಾಗಾಗಿ ಇಲ್ಲಿ ಅಭದ್ರತೆ ಇದೆ. ಆ್ಯಂಡ್ ದೆನ್ ಶಕ್ತಿ ಸಮತೋಲನೆಯ ನಿರಂತರತೆ. ವೆನ್ ಒನ್ ನೇಷನ್ ಅಕ್ವೈರ್ಸ್ ಮೀನ್ಸ್ ಆಫ್ ಪವರ್, ಅದರ್ ನೇಷನ್ಸ್ ಆರ್ ಬೌಂಡ್ ಟು ಫಾಲೋ. ಅದರ ನೆಕ್ಸ್ಟ್ ಪಾಯಿಂಟಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲೇ ಹೇಳೋದಾದರೆ, ಇವಾಗ ಭಾರತ ಒಂದು ಶಸ್ತ್ರಾಸ್ತ್ರ ಒಂದು ರಾಷ್ಟ್ರದಿಂದ ಖರೀದಿಸ್ತು ಅಂತ ಇಟ್ಕೊಳ್ಳಿ. ಈಗ ರಫೇಲ್ ಯುದ್ಧ ವಿಮಾನಗಳನ್ನು ಭಾರತ ಖರೀದಿಸ್ತು ಅಂದಿದ ತಕ್ಷಣ ಪಾಕಿಸ್ತಾನ ಸುಮ್ಮನೆ ಇರುತ್ತಾ? ಸೊ ಕೌಂಟರಾಗಿ ಅವರು ಬೇರೆ ದೇಶದ ಜೊತೆ ಒಪ್ಪಂದ ಮಾಡ್ಕೊಂಡು ಇನ್ನೇನನ್ನು ಖರೀದಿಸ್ತಾರೆ. ಓಕೆ, ಸೊ ಶಕ್ತಿ ಸಮತೋಲನೆ ಕಡೆಗೆ ರಾಷ್ಟ್ರಗಳು ಸಾಗ್ತಾ ಇರ್ತವೆ. ನಾನು ಅವ್ರಿಗಿಂತ ಪವರ್ಫುಲ್, ಸೊ ಅಲ್ಲೊಂದು ಮ್ಯೂಚುವಲ್ ಆಗಿ ಒಂದು ಈಕ್ವಿಲಿಬ್ರಿಯಮ್, ಒಂದು ಸಮತೋಲನೆ ಬರುತ್ತೆ. ಶಕ್ತಿ ಸಮತೋಲನೆ ಲೇಟರ್ ಆನ್ ನಾನು ಸೆಷನ್ ಮಾಡ್ತೀನಿ. ಆಲ್ ನೇಷನ್ಸ್ ಡು ನಾಟ್ ಹ್ಯಾವ್ ಈಕ್ವಲ್ ಸ್ಟೇಟಸ್ ಆ್ಯಂಡ್ ದೇರ್ ಫಾರ್ ಒಫೆನ್ಸಿವ್ ಆ್ಯಂಡ್ ಡಿಫೆನ್ಸಿವ್ ಟೆಕ್ನಿಕ್ಸ್ ಆರ್ ಎಂಪ್ಲಾಯ್ಡ್. ಎಲ್ಲ ರಾಷ್ಟ್ರಗಳಿಗೆ ಸಮಾನ ಸ್ಥಾನಮಾನ ಇರೋದಿಲ್ಲ. ಓಕೆ, ಈಗ ಅಮೇರಿಕಾ ಅಂದಾಕ್ಷಣ ಬಲಶಾಲಿ ಅಂತೀವಿ. ಓಕೆ, ಸ್ವಿಟ್ಜರ್ಲ್ಯಾಂಡ್ ಅಂತ ಅಂದಾಗ ಒಂದು ಸ್ಮಾಲ್ ಪವರ್ ಅಂತ ಕರಿತೀವಿ. ಇಂಡಿಯಾ ಅಂತ ಅಂದಾಗ ಎಮರ್ಜಿಂಗ್ ಪವರ್ ಅಂತ ನಾವು ಕರಿತೀವಿ. ಓಕೆ, ಸೊ ಎಲ್ಲ ರಾಷ್ಟ್ರಗಳಿಗೂ ಸಮಾನ ಸ್ಥಾನಮಾನ ಇರೋದಿಲ್ಲ. ಹಾಗಾಗಿ ಕೆಲವೊಮ್ಮೆ ನಾವು ಆಕ್ರಮಣಕಾರಿ ಟೆಕ್ನಿಕ್ಸನ್ನು ಬಳಸ್ತೀವಿ, ಕೆಲವೊಮ್ಮೆ ಡಿಫೆನ್ಸಿವ್ ಟೆಕ್ನಿಕ್ಸನ್ನು ಬಳಸ್ತೀವಿ. ಏಕೆ, ಈಗ ಬೇರೆ ದೇಶಗಳು ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ನಾವು ಅದನ್ನು ಡಿಫೆಂಡ್ ಮಾಡ್ಕೋತೀವಿ, ಅದನ್ನ ನಾವು ರಕ್ಷಣಾತ್ಮಕ ಸ್ಟ್ರಾಟಜಿಯನ್ನು ಬಳಸ್ತೀವಿ. ಭಾರತ ತಾನಾಗ್ತಾನೆ ಯಾವುದೇ ರಾಷ್ಟ್ರದ ಮೇಲೆ ಹೋಗ್ಬಿಟ್ಟು ಯಾವುದೇ ರೀತಿಯ ಅಟ್ಯಾಕ್ಸನ್ನು ಮಾಡಿಲ್ಲ. ಓಕೆ, ಸರ್ಜಿಕಲ್ ಸ್ಟ್ರೈಕ್ ಇಸ್ ಅ ರೀಸೆಂಟ್ ಎಕ್ಸಾಂಪಲ್. ಅದನ್ನು ಪಕ್ಕಕ್ಕಿಟ್ಟು ಮಾತಾಡೋದಾದರೆ, ಭಾರತ ಇಲ್ಲಿವರೆಗೂ ಬೇರೆ ದೇಶದ ಮೇಲೆ ಅಟ್ಯಾಕ್ ಮಾಡಿದಂಥ ಯಾವುದೇ ನಿದರ್ಶನಗಳು ಇಲ್ಲ. ಓಕೆ, ಮತ್ತು ನ್ಯಾಷನಲ್ ಇಂಟ್ರೆಸ್ಟ್ ಆ್ಯಂಡ್ ನ್ಯಾಷನಲ್ ಪವರ್ ಆರ್ ದ ಕೋರ್ ಎಲಿಮೆಂಟ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ರಾಷ್ಟ್ರೀಯ ಶಕ್ತಿ, ರಾಷ್ಟ್ರೀಯ ಹಿತಾಸಕ್ತಿ ಚಲನಶೀಲತೆಯಿಂದ ಕೂಡಿರುವುದರಿಂದ ರಾಷ್ಟ್ರಗಳ ನಡುವೆ ನಮ್ಯತೆ ಇರುವುದು. ಅಂದರೆ ರಾಷ್ಟ್ರಗಳು ಓಕೆನಾ, ಅಂತಾರಾಷ್ಟ್ರೀಯ ಹಿತಾಸಕ್ತಿನ ಕಾಪಾಡ್ಕೋಬೇಕು, ತಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಹಿತಾಸಕ್ತಿಯನ್ನು ಕಾಪಾಡ್ಕೋಬೇಕು, ತಮ್ಮ ರಾಷ್ಟ್ರೀಯ ಶಕ್ತಿಯನ್ನು ವೃದ್ಧಿಸಬೇಕು ಅನ್ನೋದಷ್ಟೇ ಅವ್ರಿಗೆ ಪ್ರಮುಖವಾಗಿರುತ್ತೆ. ಬೇರೆ ಯಾವುದು ನೀತಿಗಳು, ತತ್ವಗಳು, ಸಂಪ್ರದಾಯಗಳು ಇಂಪಾರ್ಟೆಂಟ್ ಅಲ್ಲ. ಓಕೆ, ಆ್ಯಂಡ್ ದೆನ್ ಮೋರ್ ಎಂಫಸಿಸ್ ಆನ್ ಫಾರಿನ್ ಪಾಲಿಸಿ ದ್ಯಾನ್ ಡೊಮೆಸ್ಟಿಕ್ ಪಾಲಿಸಿ. ಅಲ್ಲಿ ನಾವು ಆದರ್ಶವಾದದಲ್ಲಿ ಓದಿದ್ವಿ, ಡೊಮೆಸ್ಟಿಕ್ ಪಾಲಿಸಿ ಚೆನ್ನಾಗಿದ್ದರೆ ಫಾರಿನ್ ಪಾಲಿಸಿ ಚೆನ್ನಾಗಿರುತ್ತೆ ಅಂತ. ಇವರೇನು ಹೇಳ್ತಾರೆ ಗೊತ್ತಾ? ಫಾರಿನ್ ಪಾಲಿಸಿ ಇಸ್ ಅಲ್ಟಿಮೇಟ್, ನಿಮ್ಮ ವಿದೇಶಾಂಗ ನೀತಿ ಇಂಪಾರ್ಟೆಂಟ್, ಡೊಮೆಸ್ಟಿಕ್ ಪಾಲಿಸಿ ಅಲ್ಲ. ಡೊಮೆಸ್ಟಿಕ್ ಪಾಲಿಸಿನ ಪಕ್ಕಕ್ಕಿಟ್ಟು ಇವರು ವಿದೇಶಾಂಗ ನೀತಿಗೆ ಒತ್ತನ್ನು ನೀಡ್ತಾರೆ. ನಿಮ್ಮ ವಿದೇಶಾಂಗ ನೀತಿ, ನೀವು ಯಾರ ಜೊತೆಲಿ ಯಾವ ರೀತಿ ಸ್ನೇಹ ಸಂಬಂಧವನ್ನು ಇಟ್ಕೋತೀರಾ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ಇವ್ರು ಹೇಳ್ತಾರೆ. ಆ್ಯಂಡ್ ದೆನ್ ದ ಡಿಮೆರಿಟ್ಸ್ ಆಫ್ ರಿಯಲಿಸ್ಟ್ ಸ್ಕೂಲ್ ಅಂತ ನೋಡೋದಾದರೆ, ನೈಜವಾದ ಅಥವಾ ವಾಸ್ತವವಾದದ ಏನಂತಾರೆ ಲೋಪದೋಷಗಳು ಅಥವಾ ಅದರಲ್ಲಿರುವಂಥ ಅನಾನುಕೂಲಗಳು ಅಂತ ನೋಡೋದಾದರೆ, ಫಸ್ಟ್ ಪಾಯಿಂಟ್ ಅವರು ಹಾಕಿರೋ ಟೀಕೆ ಏನು ಅಂತಂದರೆ, ಈಗ ಸೈಂಟಿಫಿಕ್ ಥಿಯರಿ ಮಾಡುವಾಗ ಆಯಿತಾ, ಅದನ್ನು ನೀವು ಮಾನವ ಒಂದು ಸ್ವಭಾವದ ಮೇಲೆ ಅದನ್ನ ಅಳಿಯೋಕ್ಕೆ ಬರಲ್ಲ. ಇವ್ರು ಹೇಳ್ತಾರಲ್ಲ, ಮನುಷ್ಯನ ಸ್ವಭಾವದಿಂದ ನೀವು ರಾಜಕೀಯವನ್ನು ಗೇಜ್ ಮಾಡ್ಬೋದು ಅಂತ. ಅದು ತಪ್ಪು ಅಂತ ಇವ್ರು ಹೇಳ್ತಾರೆ, ಟೀಕೆ ಮಾಡುವರು, ಟೀಕಾಕಾರರು. ಯಾಕೆ ಅಂದರೆ ಮನುಷ್ಯ ಸೈಂಟಿಫಿಕ್ಕಾಗಿ ನಡ್ಕೊಳ್ಳೋದಿಲ್ಲ ಆಯಿತಾ. ಮನುಷ್ಯ ಒಬ್ಬ ಸಂಘಜೀವಿ. ಆ ಸಿಚುವೇಶನ್ಗೆ ತಕ್ಕ ಹಾಗೆ ತನ್ನ ನೇಚರ್ ಚೇಂಜ್ ಆಗ್ತಾ ಇರುತ್ತೆ. ಅವ್ನು ಯಾರನ್ನೂ ನೋಡಿದಾಗ ಕರುಣೆ ಅನುಕಂಪನೂ ಬರುತ್ತೆ, ಇನ್ನೊಬ್ಬರ ಮೇಲೆ ಕೋಪನೂ ಬರುತ್ತೆ ಅಲ್ವಾ. ಅದನ್ನು ಆಧರಿಸಿ ನೀವು ಥಿಯರಿ ಮಾಡೋಕ್ಕೆ ಬರಲ್ಲ ಅಂತ ಇವ್ರು ಹೇಳ್ತಾರೆ. ಓಕೆ, ಸೊ ಮನುಷ್ಯನ ಸ್ವಭಾವದ ಅನುಸಾರ ರಾಜ್ಯಗಳಿಗೆ ಸಂಬಂಧಿಸಿದ ಸಿದ್ಧಾಂತಗಳನ್ನ ನೀಡೋದಕ್ಕೆ ಬರೋದಿಲ್ಲ ಅಂತ ಅವ್ರು ಹೇಳೋದು. ದೇರ್ ಕ್ಯಾನ್ ನಾಟ್ ಬಿ ಕಂಟಿನ್ಯೂಸ್ ಸ್ಟ್ರಗಲ್ ಫಾರ್ ಪವರ್, ಪೀಸ್ ಆ್ಯಂಡ್ ಕೋಆಪರೇಷನ್ ಆರ್ ಇನ್ಎವಿಟಬಲ್ ಆಸ್ ದೇರ್ ಇಸ್ ಡಿಪೆಂಡೆನ್ಸಿ ಇನ್ ಆಲ್ ಸ್ಪಿಯರ್ಸ್ ಆಫ್ ಇಂಟರಾಕ್ಷನ್ ಬಿಟ್ವೀನ್ ನೇಷನ್ಸ್ ಅಂತ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ
ನಿರಂತರವಾಗಿ ಶಕ್ತಿ ಪೈಪೋಟಿ ಅಥವಾ ಯುದ್ಧಗಳನ್ನ ನಡೆಸೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ರೀಸನ್ ಇಷ್ಟೇ, ಶಾಂತಿ ಸಹಕಾರ ಅವಶ್ಯಕತೆ ಇರುತ್ತೆ. ಅದಿಲ್ದಿರ ಅಭಿವೃದ್ಧಿ ಕಾರ್ಯಗಳು ನಡೆಯೋದೇ ಇಲ್ಲ. ಓಕೆ, ಆ್ಯಂಡ್ ದೆನ್ ದ ಥರ್ಡ್ ಪಾಯಿಂಟ್, ಇನ್ ದ ಕಂಟೆಂಪ್ರರಿ ಟೈಮ್, ಸಮಕಾಲೀನ ಯುಗದಲ್ಲಿ ನೇಷನ್ಸ್ ಟ್ರೈ ಟು ಅಟೇನ್ ಆರ್ ಬ್ಯಾಲೆನ್ಸ್ ನ್ಯಾಷನಲ್ ಪವರ್, ನ್ಯಾಷನಲ್ ಇಂಟ್ರೆಸ್ಟ್ ಆ್ಯಂಡ್ ಪೀಸ್ ಇನ್ಸ್ಟೆಡ್ ಆಫ್ ಕಾನ್ಫ್ಲಿಕ್ಟ್. ನೋಡಿ, ನಮಗೆ ರಾಷ್ಟ್ರೀಯ ಶಕ್ತಿ ವೃದ್ಧಿಸಬೇಕು ನಿಜ, ರಾಷ್ಟ್ರೀಯ ಹಿತಾಸಕ್ತಿ ಕಾಪಾಡ್ಕೋಬೇಕು ನಿಜ, ಬಟ್ ಅಟ್ ದ ಸೇಮ್ ಟೈಮ್ ಶಾಂತಿ ಬೇಕು ಅಂದರೆ ಮತ್ತು ಇದನ್ನೆಲ್ಲ ಸಾಧಿಸಬೇಕು ಅಂತ ಆದರೆ ಯುದ್ಧಗಳನ್ನ, ಕಾನ್ಫ್ಲಿಕ್ಟನ್ನು, ಘರ್ಷಣೆಗಳನ್ನ ದೂರ ಇಡಬೇಕು ಅನ್ನೋದು ಅಷ್ಟೇ ನಿಜ. ಓಕೆ, ಫೋರ್ತ್ ಪಾಯಿಂಟ್, ನೇಷನ್ ಸ್ಟೇಟ್ಸ್ ಕ್ಯಾನ್ ಬಿ ಅ ಥ್ರೆಟ್ ಇಫ್ ನೇಷನ್ಸ್ ಡು ನಾಟ್ ಕೋಆಪರೇಟ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರಗಳು, ಆಯಿತಾ, ಮಧ್ಯೆ ಸಹಕಾರ ಸೌಹಾರ್ದತೆ ಇಲ್ಲದೆ ಹೋದರೆ ಅದು ಸೆಕ್ಯೂರಿಟಿ ಇರೋದಿಲ್ಲ, ಒಂದು ಭದ್ರತೆ ಇರೋದಿಲ್ಲ. ಇದರಿಂದ ಎಲ್ಲ ರಾಷ್ಟ್ರಗಳಿಗೂ ಒಂದು ರೀತಿ ಥ್ರೆಟ್ ಇರುತ್ತೆ, ಯಾವಾಗ ಯಾರು ಎಲ್ಲಿ ಯುದ್ಧ ಮಾಡಿಬಿಡ್ತಾರೋ ಅನ್ನುವಂಥ ಒಂದು ಅಳುಕಿದ್ದೇ ಇರುತ್ತೆ. ಹಾಗಾಗಿ ರಾಷ್ಟ್ರಗಳು ಶಾಂತಿ ಒಪ್ಪಂದಗಳು, ಒಕ್ಕೂಟಗಳು, ಈ ಥರ ಸಮ್ಮೇಳನಗಳು ಎಲ್ಲ ಮಾಡಿಕೊಂಡು ಪರಸ್ಪರ ಲಾಭಗಳನ್ನ ನೋಡ್ತಾರೆ, ಪರಸ್ಪರ ಸಹಕಾರಕ್ಕೆ ಅವಕಾಶಗಳನ್ನ ಕಲ್ಪಿಸ್ತಾರೆ. ಕೊನೆಯ ಟೀಕೆ ಏನು ಅಂತ ಹೇಳೋದಾದರೆ, ಇವ್ರು ಹೇಳೋ ಪ್ರಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅರಾಜಕತೆ ಇದೆ ಅಂತಾರೆ. ನಾಟ್ ನೆಸೆಸರಿಲಿ, ಆಯಿತಾ. ಯುನೈಟೆಡ್ ನೇಷನ್ಸ್ ಇದೆ, ಯುನೈಟೆಡ್ ನೇಷನ್ಸ್ ಸ್ಥಾಪನೆ ಆದಾಗಿಂದ ನಾವು ಥರ್ಡ್ ವರ್ಲ್ಡ್ ವಾರ್ ಅಂತೂ ನೋಡಿಲ್ಲ, ಹೌದಾ. ಕೋಲ್ಡ್ ವಾರ್ ಬಂತು, ಕೋಲ್ಡ್ ವಾರ್ ಟೈಮಲ್ಲಿ ಕ್ಯೂಬನ್ ಮಿಸೈಲ್ ಕ್ರೈಸಿಸ್ ಅಂತಹ ಒಂದು ತೀಕ್ಷ್ಣ ಘಟನೆಗಳಾಗಿದೆ ನಿಜ, ಬಟ್ ಏನು ಬೇರೆ ಸುಮಾರು ಹಲವಾರು ಸಣ್ಣ ಪುಟ್ಟ ಯುದ್ಧಗಳು ನಡೆದಿವೆ, ಸಮಸ್ಯೆಗಳಾಗಿವೆ. ಆದರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅರಾಜಕತೆ ಇಲ್ಲ, ಆಯಿತಾ. ವಿಶ್ವಸಂಸ್ಥೆ ಇದೆ, ಅದರ ಅಂಗಗಳಿವೆ, ಅದರ ಸ್ಪೆಷಲೈಸ್ಡ್ ಏಜೆನ್ಸೀಸ್ ಇವೆ, ಅದರ ಜೊತೆಯಲ್ಲಿ ಹಲವಾರು ಹಲವಾರು ಪ್ರಾದೇಶಿಕ ಸಂಘ ಸಂಸ್ಥೆಗಳು ಸಹ ಹುಟ್ಕೊಂಡಿವೆ. ಅದರ ಜೊತೆಯಲ್ಲಿ ಇವತ್ತೇನಾಗಿದೆ ಅಂದರೆ, ಪ್ರಮುಖವಾಗಿ ರಾಜಕೀಯಕ್ಕಿಂತ ಜಾಸ್ತಿ ಆರ್ಥಿಕ ವೃದ್ಧಿ ಕಡೆ ರಾಷ್ಟ್ರಗಳು ಒಲವು ತೋರಿಸ್ತಾ ಇದೆ, ಆಯಿತಾ. ಆರ್ಥಿಕವಾಗಿ ನಾವು ವೃದ್ಧಿಗೊಳ್ಬೇಕು ಅಂತ ಹೇಳಿ. ಹಾಗಾಗಿ ಹೊಸ ಹೊಸ ಫ್ರೀ ಟ್ರೇಡ್ ಅರೇಂಜ್ಮೆಂಟ್ಸ್ ಇತ್ಯಾದಿಗಳು ಹೊಸದಾಗಿ ಮೂಡಿ ಬರ್ತಾ ಇರೋದ್ರಿಂದ ರಾಷ್ಟ್ರಗಳು ಯುದ್ಧಕ್ಕಿಂತ ಬದಲು ಅಥವಾ ಅರಾಜಕತೆ ಅಂತ ಹೇಳೋದಕ್ಕಿಂತ ಸಹಕಾರದ ಕಡೆಗೆ ಒಲವನ್ನು ತೋರಿಸ್ತಾ ಇದೆ. ಸೊ ಇದಿಷ್ಟು ನಿಮಗೆ ಪ್ರಿಸೈಸ್ ಪಿಕ್ಚರ್ ಆಫ್ ರಿಯಲಿಸ್ಟ್ ಅಪ್ರೋಚ್. ಓಕೆ, ಹೋಪ್ ಯು ಲೈಕ್ಡ್ ಇಟ್. ಥ್ಯಾಂಕ್ ಯು.